Hello students, welcome to Toppers Tool Channel. ವಿದ್ಯಾರ್ಥಿಗಳೇ ಕ್ಲಾಸ್ 8 ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ನಂಬರ್ 5 ಅದುವೇ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಇದು 5ನೇ ವಿಡಿಯೋ. ವಿದ್ಯಾರ್ಥಿಗಳೇ, ಈ ಹಿಂದಿನ ಎಲ್ಲ ವಿಡಿಯೋಗಳು 8th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟದ್ದು. ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ 8th ಮ್ಯಾಥಮೆಟಿಕ್ಸ್ ಅಂತ ಸಿಗುತ್ತೆ. ಅದರಲ್ಲಿ 8th ಮ್ಯಾಥಮೆಟಿಕ್ಸ್ನ ಎಲ್ಲ ವಿಡಿಯೋಗಳು ಫ್ರೀಯಾಗಿ ಸಿಗುತ್ತೆ. ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನಲ್ಲಿ ನಾವು ಸ್ಕ್ವೇರ್ ರೂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಹಿಂದೆ ಎಲ್ಲ ನಾವು ಸ್ಕ್ವೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನು ಮತ್ತು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವಾಗ ಸ್ಕ್ವೇರ್ ರೂಟ್ಸ್ ಅಂದರೆ ಏನು ಮಕ್ಕಳೇ? ಅದರ ಸಿಂಬಲ್ ನೋಡಿ, ಸಿಂಬಲ್ ಆಫ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ನ ಸಿಂಬಲ್ ಹೀಗೆ ಇರುತ್ತೆ. ಓಕೆ, ಇದು ಸ್ವಲ್ಪ ವಿ ತರ ಬರೆದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು, ಬೆಳೆಸಿ ಅದನ್ನ ಈ ತರ ಒಂದು ಅಡ್ಡಗೆರೆ ಹಾಕಿ. ಸೊ ದಿಸ್ ಈಸ್ ದ ಸಿಂಬಲ್ ಫಾರ್ ಸ್ಕ್ವೇರ್ ರೂಟ್. ಇದನ್ನ ಹೇಗೆ ಓದಬೇಕು? ಸ್ಕ್ವೇರ್ ರೂಟ್, ಇಲ್ಲಿ ಒಳಗಡೆ ಏನಾದರೂ ನಂಬರ್ ಇದ್ರೆ ಸ್ಕ್ವೇರ್ ರೂಟ್ ಆಫ್ ದಟ್ ನಂಬರ್ ಅಂತ ಹೇಳಬೇಕು. ಓಕೆ, ನೋಡಿ ಇಲ್ಲಿ ಸ್ಕ್ವೇರ್ಸ್ ಮತ್ತು ಸ್ಕ್ವೇರ್ ರೂಟ್ಸ್ಗೆ ಏನು ರಿಲೇಷನ್ ಇದೆ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ. 1 ಸ್ಕ್ವೇರ್ ಅಂದರೆ 1 ಇದೆ, 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9, 4 ಸ್ಕ್ವೇರ್ ಅಂದರೆ 16. ಇದರ ರಿವರ್ಸ್ ಪ್ರೊಸೆಸ್ ಇಲ್ಲಿ ಏನಿದೆ 1, 4, 9, 16 ಅದನ್ನು ನಾವು ಸ್ಕ್ವೇರ್ ರೂಟಲ್ಲಿ ಬರೆದ್ರೆ, ಓಕೆ, ಸೊ ಈ 1 ಅನ್ನೋದು ಯಾವುದರ ಸ್ಕ್ವೇರ್? 1ದ ಸ್ಕ್ವೇರ್. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 1 ಅಂದರೆ 1 ಬರೀತಾರೆ. ಅದೇ ತರ ನೋಡಿ, ಸ್ಕ್ವೇರ್ ರೂಟ್ ಆಫ್ 4 ಅನ್ನೋದು ಯಾವುದರದ ಸ್ಕ್ವೇರ್? 2 ಸ್ಕ್ವೇರ್. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಅಂತ ಮಕ್ಕಳೇ. ಸ್ಕ್ವೇರ್ ರೂಟ್ ಆಫ್ 9 ಎಷ್ಟು? 3, ಯಾಕಂದ್ರೆ 9 ಅನ್ನೋದು 3 ಸ್ಕ್ವೇರ್. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 9 ಈಸ್ 3. ಸ್ಕ್ವೇರ್ ರೂಟ್ ಆಫ್ 16 ಅನ್ನೋದು ಯಾವುದರ ಸ್ಕ್ವೇರ್? 4 ಸ್ಕ್ವೇರ್. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 16 ಅಂದ್ರೆ 4. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ಹೇಳ್ತೀರಾ ಸ್ಕ್ವೇರ್ ರೂಟ್ ಆಫ್ 25 ಏನು ಬರುತ್ತೆ? ಗಮನಿಸಿ ಇಲ್ಲಿ 5 ಸ್ಕ್ವೇರ್ ಅಂದ್ರೆ 25. ಅದಕ್ಕೆ ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. 6 ಸ್ಕ್ವೇರ್ ಅಂದ್ರೆ 36. ಸ್ಕ್ವೇರ್ ರೂಟ್ ಆಫ್ 36 ಈಸ್ 6 ಅಂತ. ಸ್ಕ್ವೇರ್ ರೂಟ್ ಆಫ್ 49 ಈಸ್ 7. ಸ್ಕ್ವೇರ್ ರೂಟ್ ಆಫ್ 64 ಈಸ್ 8. ಸೊ ನೀವು ಪರ್ಫೆಕ್ಟ್ ಸ್ಕ್ವೇರ್ಸ್ ಅನ್ನ ನೆನಪಲ್ಲಿ ಇಟ್ಕೊಂಡಿದ್ರೆ, ನಾನು ಹೇಳಿದ್ದೀನಿ 1 ಸ್ಕ್ವೇರ್ ಇಂದ ಹಿಡಿದು 30 ಸ್ಕ್ವೇರ್ಸ್ ವರೆಗೆ ಏನು ಪರ್ಫೆಕ್ಟ್ ಸ್ಕ್ವೇರ್ಸ್ ಬರುತ್ತೆ ಅವೆಲ್ಲವನ್ನು ನೆನ್ಪಿಡಿದ್ರೆ ಈ ಸ್ಕ್ವೇರ್ ರೂಟ್ಸ್ ಚಾಪ್ಟರ್ ಈಸಿ ಆಗುತ್ತೆ. ನೆಕ್ಸ್ಟ್ ಗಮನಿಸಿ ಮಕ್ಕಳೇ, 9 ಸ್ಕ್ವೇರ್ ಅಂದ್ರೆ 81. ಸೊ ಸ್ಕ್ವೇರ್ ರೂಟ್ ಆಫ್ 81 ಈಕ್ವಲ್ ಟು 9. ಅದೇ ರೀತಿ 10 ಸ್ಕ್ವೇರ್ ಇಸ್ 100. ಸೊ ಸ್ಕ್ವೇರ್ ರೂಟ್ ಆಫ್ 100 ಇಸ್ 10 ಅಂತ. 11 ಸ್ಕ್ವೇರ್ ಇಸ್ 121. ಸೊ ಸ್ಕ್ವೇರ್ ರೂಟ್ ಆಫ್ 121 ಇಸ್ 11. ಸ್ಕ್ವೇರ್ ರೂಟ್ ಆಫ್ 144 ಇಸ್ 12. ವಿದ್ಯಾರ್ಥಿಗಳೇ, ಅದೇ ತರ ನೋಡಿ ಗಮನಿಸಿ, 169 square root is 13 because 169 ಏನಿದೆ, it is a square of 13. 196 square root 14. Square root of 225 is 15. Square root of 256 is 16. Square root of 289 is 17. Square root of 324 is 18. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಇವಾಗ ನಾವು ಫೈಂಡಿಂಗ್ ಸ್ಕ್ವೇರ್ ರೂಟ್. ಸ್ಕ್ವೇರ್ ರೂಟ್ ಅನ್ನ ಹೇಗೆ ಕಂಡು ಹಿಡಿಬೇಕು? ಸಪೋಸ್ ನಿಮಗೆ ಏನಾದರೂ ದೊಡ್ಡ ನಂಬರ್ ಕೊಟ್ರೆ 1024 1024 ನ ಸ್ಕ್ವೇರ್ ರೂಟ್ ಬೇಕಿದ್ರೆ ಹೇಗೆ ಮಾಡಬೇಕು ಅದು ನಮಗೆ ನೆನಪಿರಲ್ಲ. ಓಕೆ, ತುಂಬಾ ದೊಡ್ಡ ಸಂಖ್ಯೆ ಕೊಟ್ರೆ, ಓಕೆ, ಸೊ 10,000 ಮೇಲೆ ಕೊಟ್ರೆ ಹೇಗೆ ಮಾಡಬೇಕು? ಸೊ ದೇರ್ ಆರ್ ವೇರಿಯಸ್ ಟೆಕ್ನಿಕ್ಸ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ಸ್. ಅದರಲ್ಲಿ ಒಂದು ಯಾವುದು? ಫೈಂಡಿಂಗ್ ಸ್ಕ್ವೇರ್ ರೂಟ್. ಮೊದಲನೇ ಮೆಥಡ್ ಏನು? ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್. ವಿದ್ಯಾರ್ಥಿಗಳೇ, ರಿಪೀಟೆಡ್ ಸಬ್ಟ್ರಾಕ್ಷನ್ ಮಾಡ್ತಾನು ನಾವು ಸ್ಕ್ವೇರ್ ರೂಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 49 ನ ಸ್ಕ್ವೇರ್ ರೂಟ್ ಎಷ್ಟಂತ ಕೇಳಿದ್ರೆ, ಓಕೆ, ಸೊ ನೀವೇನ್ ಮಾಡಬೇಕು? 49 ತಗೊಂಡು ಅದರಲ್ಲಿ ಪರ್ಟಿಕ್ಯುಲರ್ ನಂಬರ್ಸ್ ಅನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಸೊ ನೋಟ್ ಡೌನ್ ದಟ್ ಫೈಂಡಿಂಗ್ ಸ್ಕ್ವೇರ್ ರೂಟ್ ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್. ಸಪೋಸ್ 49 ನ ಸ್ಕ್ವೇರ್ ರೂಟ್ ಹೇಗೆ ಬರಿಬೇಕು ನೋಡಿ, ನಿಮ್ಗೆ ಗೊತ್ತಿರುತ್ತೆ ಎಷ್ಟು 7 ಅಂತ, ಬಟ್ ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದೊಂದು ಮೆಥಡ್. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಫೈಂಡ್ ಸ್ಕ್ವೇರ್ ರೂಟ್ ಆಫ್ 49
ಥ್ರೂ ರಿಪೀಟೆಡ್ ಸಬ್ಟ್ರಾಕ್ಷನ್. ಸೊ ಮೊದಲಿಗೆ ಏನು ಮಾಡ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಗಳೇ 49 ಬರ್ಕೊಳ್ಳಿ. 49 ಅಲ್ಲಿ 1 ಅನ್ನ ಸಬ್ಟ್ರಾಕ್ಟ್ ಮಾಡಿ. ಫಸ್ಟ್ ಆಡ್ ನಂಬರ್ 1 ಯಾಕೆ ತಗೊಂಡೆ ಫಸ್ಟ್ ಆಡ್ ನಂಬರ್ಸ್ ಯಾವ್ಯಾವ ಹೇಳಿ 1 3 5 7 9. ಸೊ 49 ಅಲ್ಲಿ ಫಸ್ಟ್ ಆಡ್ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಿ. ಓಕೆ, ಯಾವುದೇ ನಂಬರ್ ಕೊಟ್ಟಿರ್ತಾರಲ್ಲ ಅದರಿಂದ 49 - 1 48. ಇನ್ ಈ 48 ಇಂದ ಸೆಕೆಂಡ್ ಆಡ್ ನಂಬರ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸೆಕೆಂಡ್ ಆಡ್ ನಂಬರ್ ಯಾವುದು 3. ಓಕೆ, ಈ 48 ಇಂದ 3 ಡಿವೈಡ್ ಸಬ್ಟ್ರಾಕ್ಟ್ ಮಾಡಿ. ಎಷ್ಟು ಬಂತು 45. ಈ 45 ಇಂದ ನೆಕ್ಸ್ಟ್ ಆಡ್ ನಂಬರ್ ಎಷ್ಟು 5. ಸೊ ಥರ್ಡ್ ಸ್ಟೆಪ್ ಈಸ್ 45 - 5 ದಟ್ ಈಸ್ 40. ಇನ್ನು ಫೋರ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು 40 ಇಂದ ನೆಕ್ಸ್ಟ್ ಆಡ್ ನಂಬರ್ 7 ಅನ್ನ ಸಬ್ಟ್ರಾಕ್ಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ 40 - 7 ಎಷ್ಟು ಇಟ್ ಈಸ್ 33. ಇನ್ನು ಈ 33 ಇಂದ ನೆಕ್ಸ್ಟ್ ಆಡ್ ನಂಬರ್ 33 - 9 ಈಸ್ 24. ಸೊ ಈ ಪ್ರೊಸೆಸ್ ಅನ್ನ ಎಲ್ಲಿವರೆಗೆ ಮಾಡ್ಬೇಕಂತ ಹೇಳಿದ್ರೆ ನೀವು ಕೊನೆಗೆ ಯಾವ ಸ್ಟೆಪ್ ಅಲ್ಲಿ 0 ಬರಬೇಕು ಅನ್ನೋದನ್ನು ಗಮನಿಸಬೇಕು. ಓಕೆ, 0 ಬರುವವರೆಗೆ ಈ ಸಬ್ಟ್ರಾಕ್ಷನ್ ಪ್ರೊಸೆಸ್ ಅನ್ನ ಮಾಡ್ತಾ ಇರಬೇಕು. ಸೊ ಫಿಫ್ತ್ ಸ್ಟೆಪ್ಗೆ 24 ಬಂತು. ನೆಕ್ಸ್ಟ್ ಸಿಕ್ಸ್ ಸ್ಟೆಪ್ ಈಸ್ 24 ಮೈನಸ್ ನೆಕ್ಸ್ಟ್ ಆಡ್ ನಂಬರ್ 11 13 ಬಂತು. ಸೊ ಆಬ್ವಿಯಸ್ಲಿ ನೆಕ್ಸ್ಟ್ ಈಸ್ 13 ಮೈನಸ್ ನೆಕ್ಸ್ಟ್ ಆಡ್ ನಂಬರ್ 13. 13 - 13 ಇಸ್ 0. ಸೊ ಯಾವ ಸ್ಟೇಜ್ ಅಲ್ಲಿ ಎಷ್ಟನೇ ಸ್ಟೆಪ್ ಅಲ್ಲಿ ನಿಮಗೆ 0 ಬರುತ್ತೆ ಗಮನಿಸಬೇಕು. ಎಷ್ಟನೇ ಸ್ಟೆಪ್ ಅಲ್ಲಿ 7ನೇ ಸ್ಟೆಪ್ ಅಲ್ಲಿ ಬಂದಿದೆ. ಸೊ ಸ್ಕ್ವೇರ್ ರೂಟ್ ಆಫ್ 49 ಈಸ್ 7 ಅಂತ ಬರೀಬೇಕು. ಎಷ್ಟನೇ ಸ್ಟೆಪ್ ಅಲ್ಲಿ ನಿಮಗೆ 0 ಬರುತ್ತೆ ಆ ಸ್ಟೆಪ್ ನಂಬರ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 49 ಈಸ್ 7 ವಿದ್ಯಾರ್ಥಿಗಳೇ. ಇಂಟ್ರೆಸ್ಟಿಂಗ್ ಅಲ್ವಾ? ಬಟ್ ಈ ಮೆಥಡ್ ನಂಬರ್ ಏನಾದರೂ ಚಿಕ್ಕದಿದ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಅಂದ್ರೆ ತುಂಬಾ ದೊಡ್ಡದು 1000 ಮೇಲೆ ಇದ್ರೆ ಈ ಸಬ್ಟ್ರಾಕ್ಷನ್ ಪ್ರೊಸೆಸ್ ತುಂಬಾ ಲೆಂಗ್ದಿ ಆಗುತ್ತೆ, ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಮತ್ತೆ ಜಾಗನು ಸಮಯನು ಎಲ್ಲವನ್ನು ಜಾಸ್ತಿ ತಗೊಳುತ್ತೆ. ಎಸ್ ವಿದ್ಯಾರ್ಥಿಗಳೇ, ಸೆಕೆಂಡ್ ಒನ್ ನೋಡಿ ವಿದ್ಯಾರ್ಥಿಗಳೇ, ಇದನ್ನ ನಾವು ಮಾಡೋಣ. ಯಾವುದು ಸ್ಕ್ವೇರ್ ರೂಟ್ ಆಫ್ 81 ಮಾಡೋದು ಬೈ ಸಬ್ಟ್ರಾಕ್ಷನ್. ಎಸ್ ಗಮನಿಸಿ, ಇಲ್ಲಿ ಮೊದಲನೇ ಸ್ಟೆಪ್ಪು 81 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿ 80 ಬಂತು. ನೆಕ್ಸ್ಟ್ ಈಸ್ 81 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿ. 18 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 77. ನೆಕ್ಸ್ಟ್ 77 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 5 ಸಬ್ಟ್ರಾಕ್ಟ್ ಮಾಡಿ. ಎಷ್ಟು 72. ಫೋರ್ತ್ ಸ್ಟೆಪ್ 72 ನಲ್ಲಿ ನೆಕ್ಸ್ಟ್ ಆಡ್ ನಂಬರ್ 7 ಸಬ್ಟ್ರಾಕ್ಟ್ ಮಾಡಿ. ಯು ವಿಲ್ ಗೆಟ್ 65. ನೆಕ್ಸ್ಟ್ 65 ಅಲ್ಲಿ 9 ಸಬ್ಟ್ರಾಕ್ಟ್ ಮಾಡಿ. ದಟ್ ಗಿವ್ಸ್ ಯು 56. ನೆಕ್ಸ್ಟ್ 56 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 11 ಸಬ್ಟ್ರಾಕ್ಟ್ ಮಾಡಿ 45. ಸೆವೆಂತ್ ಸ್ಟೆಪ್ ಇಸ್ 45 ಮೈನಸ್ 13 ದಟ್ ಗಿವ್ಸ್ ಯು 32. ನೆಕ್ಸ್ಟ್ ಸ್ಟೆಪ್ ಇಸ್ 32 ಮೈನಸ್ 15 ಗಿವ್ಸ್ ಯು 17. ಸೊ ನೆಕ್ಸ್ಟ್ 17 ಅಲ್ಲಿ ನೆಕ್ಸ್ಟ್ ಆಡ್ ನಂಬರ್ 17 ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 0 ಬರುತ್ತೆ. ಸೊ ಇದು ಎಷ್ಟನೇ ಸ್ಟೆಪ್ ಅಲ್ಲಿ 9ನೇ ಸ್ಟೆಪ್ ಬಂದಿದೆ. 9th ಸ್ಟೆಪ್ ಅಲ್ಲಿ 0 ಬಂತು. ಸೊ ಸ್ಕ್ವೇರ್ ರೂಟ್ ಆಫ್ 81 ಇಸ್ 9. ಆಯ್ತಲ್ಲ ಮಕ್ಕಳೇ? ಎಸ್. ನೆಕ್ಸ್ಟ್ ಮೆಥಡ್ ಈಸ್ ಫೈಂಡಿಂಗ್ ಸ್ಕ್ವೇರ್ ರೂಟ್ ಥ್ರೂ ಪ್ರೈಮ್ ಫ್ಯಾಕ್ಟರೈಸೇಷನ್. ಎರಡನೇ ಮೆಥಡು ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಸ್ಕ್ವೇರ್ ರೂಟ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ ಎಸ್ ಮಕ್ಕಳ ನೋಡಿ, ಈಗ ಫೈಂಡಿಂಗ್ ಸ್ಕ್ವೇರ್ ರೂಟ್ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ನೋಡಿ ವಿದ್ಯಾರ್ಥಿಗಳ, ಪ್ರೈಮ್ ಫ್ಯಾಕ್ಟರೈಸೇಷನ್ ಅಲ್ಲಿ ಹೇಗೆ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡೋದು. ಒಂದು ಎಕ್ಸಾಂಪಲ್ ನೋಡಿ. ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 1024 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ನಾವು ಇದನ್ನೇ ಸಬ್ಟ್ರಾಕ್ಷನ್ ಮೆಥಡ್ ಇಂದ ಮಾಡಿದ್ರೆ ತುಂಬಾ ಲೆಂಗ್ದಿ ಆಗುತ್ತೆ. ನಿಮಗೆ ಫ್ಯಾಕ್ಟರೈಸೇಷನ್ ಆಲ್ರೆಡಿ 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಓಕೆ, ಸೊ ಇವಾಗ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಸ್ಕ್ವೇರ್ ರೂಟ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಮೊದಲಿಗೆ ಏನ್ ಬರ್ಕೊಳ್ಳೋಣ, ಕೊಟ್ಟದ್ದನ್ನ ಬರೀರಿ. 1 0 2 4. ಎಸ್, ಅದರಾದ್ಮೇಲೆ ನೀವು ಡಿವಿಷನ್ ಹೇಗೆ ಮಾಡ್ತೀರಾ ಹಾಗೆ ಏನ್ ಮಾಡಿ, ಇಲ್ಲಿ ಒಂದು
ಲೈನನ್ನು ಡ್ರಾ ಮಾಡಿ. ಓಕೆ, ಡಿವಿಷನ್ಗೆ ಹೇಗೆ ಮಾಡ್ತಿರೋ ಹಾಗೆ. ಫಸ್ಟ್ ಪ್ರೈಮ್ ನಂಬರ್ ಯಾವುದು? 2. ಸೊ ಇಲ್ಲಿ ಕೊನೆ ನಂಬರ್ ಈವನ್ ಇದ್ರೆ, ಓಕೆ, 0 2 4 6 ಇದ್ರೆ 0 ಇದ್ರೆ 5 ತಗೊಳ್ಳಿ. ಅದ್ರ ಬದಲಿಗೆ ಏನಾದರೂ 2 4 6 8 ಇದ್ರೆ ನಾವು 2 ಅನ್ನ ಪ್ರೆಫರ್ ಮಾಡಬೇಕು. 2 ಇಸ್ ದ ಫಸ್ಟ್ ಪ್ರೈಮ್ ನಂಬರ್. 2 ಅನ್ನು ತಗೊಳ್ಳಿ, ಡಿವಿಷನ್ ಮಾಡ್ತಾ ಹೋಗಿ. 2 5s are 10, 2 1s are 2, 2 2s are 4. ಓಕೆ, ನೆಕ್ಸ್ಟ್ ಏನ್ ಮಾಡಿ? ನೆಕ್ಸ್ಟ್ ನಂಬರ್ ಮತ್ತೆ ಇಲ್ಲಿ 2 ಬಂದಿದೆ, 2 ತಗೊಳ್ಳಿ. ಓಕೆ, ಈವನ್ ನಂಬರ್ ಇದೆ. ಸೊ 2 2s are 4, ಇದರಲ್ಲಿ 1 ಉಳಿತು, ಅದು 11 ಆಗುತ್ತೆ. ಓಕೆ, ಇಲ್ಲಿ 1 ಉಳಿದ್ರೆ ಇದಕ್ಕೆ ಪಕ್ಕ ಜೋಡಿಸ್ಕೊಂಡಂಗೆ ಮಾಡಬೇಕು. 11 ಆಯ್ತು. 11 ಅಂದ್ರೆ 2 5s are 10, ಮತ್ತೆ 1 ಉಳಿತು, ಅದು 12 ಅಂತ ಗಮನಿಸಿ. 2 6s are 12. ಎಸ್. ನೆಕ್ಸ್ಟ್ ಮಕ್ಕಳೇ, ಪುನಃ ನೀವೇನ್ ಮಾಡಬೇಕು? ಗೋ ಆನ್ ಡಿವೈಡಿಂಗ್ ಟಿಲ್ ಯು ಗೆಟ್ 0. ಕೊನೆಗೆ 0 ಬರಬೇಕು. ಮತ್ತೆ 2 ಬಳಸ್ಕೊಳ್ಳಿ. 2 1s are 2, 5 ಇದೆ. 2 2s are 4, 1 ಉಳಿತು, 16 ಆಯಿತು. 2 8s are. ನೆಕ್ಸ್ಟ್, ಎಸ್, ಮತ್ತೆ ಕೊನೆಗೆ ಇವನ್ ನಂಬರ್ ಇದೆ, 2 ತಗೊಳ್ಳಿ. 2 6s are 12, 2 4s are 8. ಎಸ್, ಇದೇ ತರ ಕಂಟಿನ್ಯೂ ಹೋಗಿ. 2 3s are 6, 2 2s are 4. Next, 2 1s are 2, 2 6s are 12. Okay. Yes. Next ನೋಡಿ. 2 8s are 16, 2 4s are 8, 2 2s are 4. Next, 2 1s are. ಸೊ ಇವಾಗ ಇಷ್ಟು ಡಿವಿಷನ್ ಮಾಡಿದ ಮೇಲೆ ನೀವು ಎಷ್ಟು 2s ಬಂದಿದೆ ಗಮನಿಸಿ ಇಲ್ಲಿ. 1 2 3 4 5 6 7 8 9 10. ವಿದ್ಯಾರ್ಥಿಗಳೇ, ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಆದಮೇಲೆ ನೀವು ಅವುಗಳನ್ನ ಪೇರ್ ಮಾಡಬೇಕು. ಓಕೆ, ಸೊ ಈಗ ನಮಗೇನು ಬೇಕಾಗಿದೆ? ಸ್ಕ್ವೇರ್ ರೂಟ್ ಆಫ್ 1024, 1024 ಸ್ಕ್ವೇರ್ ರೂಟ್ ಬೇಕಾಗಿದೆ. ನೀವೇನು ಮಾಡಬೇಕು? ಗುಂಪು ಮಾಡಬೇಕು, ಎರಡೆರಡು ಪೇರ್ ಮಾಡಬೇಕು. ಓಕೆ, ಸೊ ಅಂಥವು ಎಷ್ಟು ಪೇರ್ ಆಗುತ್ತೆ ಗಮನಿಸಬೇಕು. ಎಷ್ಟಾಯ್ತು? 1 2 3 4 5. ಅದಕ್ಕೆ ಇದರ ಸ್ಕ್ವೇರ್ ರೂಟ್ ಅನ್ನು ಹೇಗೆ ಬರೀಬೇಕು? ಒಂದು ಪೇರಿಂದ ಒಂದು ತಗೊಳ್ಬೇಕು. ಸೊ ಟೋಟಲ್ 5 ಪೇರ್ಸ್ ಇದೆ. ಸೊ 2 ಇಂಟು 2 ಇಂಟು 2 ಇಂಟು ಎಷ್ಟಾಯ್ತು ಮಕ್ಕಳೇ? 5 ಟೈಮ್ಸ್ ಅಂದರೆ ಇಟ್ ಈಸ್ 30. ಸೊ ಸ್ಕ್ವೇರ್ ರೂಟ್ ಆಫ್ 1024 ಈಸ್ 32. ಯಾಕೆ ಹಿಂಗೆ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ನಮಗೆ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಆಕ್ಚುಲಿ ಏನದು? 4 ಅಂದರೆ 2 ಇಂಟು 2. ಓಕೆ, ಸೊ ಅದನ್ನ ನಾವು ಬರೆಯೋದೆಷ್ಟು? ಸ್ಕ್ವೇರ್ ರೂಟ್ ಆಫ್ 4 ಎಷ್ಟು ಬರಿತೀವಿ? 2. ಅದಕ್ಕೆ ಒಂದು ಪೇರಿಂದ ಅಂದರೆ ಸಿಮಿಲರ್ ನಂಬರ್ 2 ಸ್ಕ್ವೇರ್ ರೂಟ್ ಅಲ್ಲಿ ಇದ್ರೆ ಅವುಗಳ ಪೈಕಿ ಒಂದನ್ನು ಮಾತ್ರ ಬರೆದ್ರೆ ಅದ್ರ ಸ್ಕ್ವೇರ್ ರೂಟ್ ನ ವ್ಯಾಲ್ಯೂ ಆಗುತ್ತೆ. ಆಯ್ತಲ್ಲ ಮಕ್ಕಳೇ? ಎಸ್. ನೆಕ್ಸ್ಟ್ ನೋಡಿ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 6400 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಎಸ್ ಮಕ್ಕಳೇ, ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಇದನ್ನ ಮಾಡಬೇಕು. 6400. ವಿದ್ಯಾರ್ಥಿಗಳೇ, ನೀವು ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡುವಾಗ ಲಾಸ್ಟ್ ಅಲ್ಲಿ ಏನಾದರೂ 0 ಅಥವಾ 5 ಇದ್ರೆ, ಓಕೆ, 0 ಅಥವಾ 5 ಇದ್ರೆ ಅದನ್ನ ಮೊದಲು 5 ಇಂದ ಮಾಡಿ, ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ. ಕೊನೆಗೇನಿದೆ? 0 ಇದೆ. ಸೊ ಬೆಟರ್ ಯು ಟ್ರೈ ವಿತ್ 5 ಫಸ್ಟ್. ಓಕೆ, ಸೊ 5 1s are 5, 1 ಉಳಿತು, 14 ಆಯಿತು. 5 2s are 10, 4 ಉಳಿತು, 40 ಆಯಿತು. 5 8s are 40, 0 0 ಹಾಗೆ ಇಡಿ.
ಓಕೆ, ನೆಕ್ಸ್ಟ್ ಮತ್ತೆ 0 ಬಂದಿದೆ, 5 ತಗೊಳ್ಳಿ. 5 2s are 10, 28 ಆಯಿತು. 5 5s are 25, ಇಲ್ಲಿ 3 ಉಳಿತು, 30 ಆಯಿತು. 5 6s are 30. ಎಸ್ ಮಕ್ಕಳೇ, ಈಗ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಆಕ್ಚುಲಿ ಆನ್ಸರ್ 256 ಯಾವ್ದ್ರ ಸ್ಕ್ವೇರ್ ರೂಟು? ಓಕೆ, 16 ಸ್ಕ್ವೇರ್ ರೂಟು. ಓಕೆ, ಸೊ 16 6 ದ 256 ಗೊತ್ತಾಗುತ್ತೆ. ಸೊ 16 into 5 ಇಸ್ ದ ಆನ್ಸರ್. ಆದರೆ ಇಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಕಲಿಬೇಕಾಗಿರೋದ್ರಿಂದ ಮತ್ತೆ ಕೊನೆಗೆ ಇವನ್ ನಂಬರ್ ಬಂದಿರೋ 6 2 ಇಂದ ಮಾಡೋಣ. 2 1s are 2. ಓಕೆ, 2 2s are 4, 2 8s are 16. ಎಸ್, ಮತ್ತೆ 2 ಇಂದ ತಗೊಳ್ಳಿ. 2 6s are 12, 2 4s are 8. ನೆಕ್ಸ್ಟ್ 2 ಇಂದ ತಗೊಳ್ಳಿ. 2 3s are 6, 2 2s are 4. ನೆಕ್ಸ್ಟ್ 2 ಇಂದ 2 1s are 2, 1 ಉಳಿತು, 12 ಆಯಿತು. 2 6s are 12. ನೆಕ್ಸ್ಟ್ 2 8s are 16. ಎಸ್, ನೆಕ್ಸ್ಟ್ 2 4s are, ನೆಕ್ಸ್ಟ್ 2 2s are 2 1s. ಈ ರೀತಿ ಕೊನೆಗೆ 1 ಬರೋವರೆಗೆ ಮಾಡಬೇಕು, 0 ಅಲ್ಲ, 1 ಬರೋವರೆಗೆ ಈ ಪ್ರೊಸೆಸ್ ಅನ್ನ ಕಂಟಿನ್ಯೂ ಮಾಡಬೇಕು ವಿದ್ಯಾರ್ಥಿಗಳೇ. ಎಸ್, ಸೊ ಇವಾಗ ಪೇರ್ ಮಾಡಬೇಕು. ಓಕೆ, 5 5 ಸಿಮಿಲರ್ ನಂಬರ್ ಪೇರ್ ಮಾಡಬೇಕು. 5 5 1 ಗ್ರೂಪ್, 2 2 2 2 2 2. ಎಷ್ಟು 2s ಬರ್ತೆ ಗ್ರೂಪ್ಸ್ ಬರ್ತೆ ನೋಡಬೇಕು. ಓಕೆ, ಸೊ 1 5 ಬಂತು, ಅದಕ್ಕೆ ಹೆಂಗ್ ಬರಿಬೇಕು? therefore square root of 6400 is 1 5 ಗ್ರೂಪ್ ಇಂದ 5 ತಗೊಳ್ಳಿ. ನೆಕ್ಸ್ಟ್ 2 2 ಎಷ್ಟಿದೆ? 1 2 3 4 ಗ್ರೂಪ್ಸ್ ಇದೆ, ಅದಕ್ಕೆ 2 into 2 into 2 into 2. ಸೊ ಮಲ್ಟಿಪ್ಲೈ ಮಾಡಿ. ಓಕೆ, you will get 80. 5 2s are 10, 10 2s are 20, 20 2s are 40, 40 2s are 80. So square root of 6400 is 80 ವಿದ್ಯಾರ್ಥಿಗಳೇ. ಎಸ್, ಎಸ್. ಇವಾಗ ಎಕ್ಸಸೈಸ್ 5.3 ನಲ್ಲಿರ್ತಕ್ಕಂಥ 4th ಮೇನ್ ಅನ್ನ ಸಾಲ್ವ್ ಮಾಡೋಣ. ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 729 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ವಿದ್ಯಾರ್ಥಿಗಳೇ, 729 ಮೊದಲು ಬರ್ಕೊಳ್ಳಿ. ಎಸ್, ಓಕೆ. ಇವಾಗ ನೋಡಿ, ಡಿವಿಷನ್ ಮೆಥಡ್ ಇಂದ ಮಾಡಬೇಕಾದ್ರೆ ಮೊದಲು ಈ ನಂಬರ್ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ನೀವು ಕನ್ಫರ್ಮ್ ಮಾಡಬೇಕು. ಓಕೆ, 2 ಇಂದಂತೂ ಆಗಲ್ಲ, ಯಾಕಂದ್ರೆ ಕೊನೆಗೆ ಏನಿದೆ ಆಡ್ ನಂಬರ್ ಇದೆ. ಸೊ ಈ ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ರೆ 7 + 2 + 9 ಎಷ್ಟು ಬರುತ್ತೆ? 18 ಬರುತ್ತೆ. 18 ಅನ್ನೋದು 3 ಇಂದ ಡಿವಿಜಿಬಲ್ ಆಗುತ್ತೆ. ಇಟ್ ಈಸ್ ಡಿವಿಜಿಬಲ್ ಬೈ 3, ಯಾಕಂದ್ರೆ ಇದು 3 ಟೇಬಲ್ ಅಲ್ಲಿ ಇದೆ. ಹೀಗೆ ಈ ಟೋಟಲ್ ಸಮ್ ಆಫ್ ಡಿಜಿಟ್ಸ್ ಏನಾದರೂ 3 ಇಂದ ಡಿವೈಡ್ ಆದ್ರೆ ದಿಸ್ ಹೋಲ್ ನಂಬರ್ ಗೆಟ್ಸ್ ಡಿವೈಡೆಡ್ ಬೈ 3, ಅದಕ್ಕೆ 3 ತಗೊಳ್ಬೇಕು. ಎಸ್, 3 2s are 6. ಎಷ್ಟು ಉಳಿತು? 1 ಉಳಿತು. 3 4s are 12. ನೆಕ್ಸ್ಟ್ 3 3s are 9. ನೆಕ್ಸ್ಟ್ ಮಕ್ಕಳೇ, ಒಂದ್ಸಲ 3 ಇಂದ ಹಾಕಿದ್ರೆ ಇನ್ನೊಂದ್ಸಲ 3 ಇಂದ ಹೋಗುತ್ತೆ. ಓಕೆ, ಸೊ 3 8s are 24, 3 1s are 3. ನೆಕ್ಸ್ಟ್ ನೋಡಿ 81 ಇದೆ, ಮತ್ತೆ 3 ಇಂದ ಡಿವಿಜಿಬಲ್ ಆಗುತ್ತೆ. ಯಾಕೆ ಹೇಳಿ? 8 + 1 9 ಆಗುತ್ತೆ. ಸೊ 3 2s are 6. ಎಷ್ಟು ಉಳಿತು? 2 ಉಳಿತು. 3 7s are 21. ಎಸ್, ನೆಕ್ಸ್ಟ್ 3 ಇಂದ 3 9s are 27. ನೆಕ್ಸ್ಟ್ 3 3s are, ನೆಕ್ಸ್ಟ್ 3 1s, ಕೊನೆಗೆ 1 ಬರೋವರೆಗೆ ಮಾಡಿ. ಇವಾಗ ನೀವು ಗ್ರೂಪ್ ಮಾಡಬೇಕು. ಎಷ್ಟು? ಇದೊಂದು,
ಇದೊಂದು ಇದೊಂದು. ಸೊ 3 3 ಇದು ಎಷ್ಟಾಯ್ತು 3. ಸೊ therefore square root of 729 equals to ಒಂದೊಂದು ಗ್ರೂಪ್ ಇಂದ ಒಂದೊಂದು ತಗೊಳ್ಳಿ 3 into 3 into 3. So it is 27. Yes. Next ನೋಡಿ, find the square root of 400 by prime factorization. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿದೆ 400 ಸ್ಕ್ವೇರ್ ರೂಟ್ ಎಷ್ಟು 20 ಅಂತ, ಬಟ್ ಅದನ್ನೇ ಪ್ರೈಮ್ ಫ್ಯಾಕ್ಟರೈಸ್ ಇಂದ ನೋಡೋಣ. ಎಸ್, ಸೊ ಕೊನೆಗೆ ಏನಿದೆ ಹೇಳಿ 0 ಇದೆ. 0 ಇದ್ರೆ ನಾನು ಏನು ತಗೊಳ್ಳಿ ಅಂತ ಹೇಳಿದ್ರೆ ಫಸ್ಟ್ 5 ತಗೊಳ್ಳಿ. ಎಸ್, 5 8 40, 0 0 ಹಾಗೆ ಇಡಿ. ಒಂದ್ಸಲ 5 ಇಂದ ತಗೊಂಡು ಮತ್ತೆ 0 ಬಂದೆ 5 ಇಂದ ತಗೊಳ್ಳಿ. 5 1 5, 3 ಉಳಿತು 30 ಆಯ್ತು. 5 6 ಓಕೆ, ಈಗ ಕೊನೆಗೆ ಏನು ಬಂದಿದೆ 6 ಬಂದಿದೆ. ಎಸ್, 2 ತಗೊಳ್ಳೋಣ. 2 8 16, 2 4 8, 2 2 4, 2 1 ಎಸ್ ಮಕ್ಕಳೇ. therefore ಇವಾಗ ಗುಂಪು ಮಾಡಬೇಕು. 5 5 ಒಂದು ಗುಂಪು, 2 2 ಎಷ್ಟಾಗುತ್ತೆ ನೋಡಿ 2 ಗ್ರೂಪ್ ಆಗುತ್ತೆ. therefore square root of 400 is equals to 5 into 2 into 2. ಎಷ್ಟಾಯ್ತು ಮಕ್ಕಳೇ? 5 2 10, 10 2 20. ಎಸ್. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡಿ. ಫೈಂಡ್ ದ ಸ್ಕ್ವೇರ್ ರೂಟ್ of 1764 by prime factorization. Yes, 1764. Yes, ನೋಡಿ ಕೊನೆಗೆ ಎಷ್ಟಿದೆ 4 ಇದೆ. 2 ತಗೊಳ್ಳೋಣ. ಎಸ್, 2 8 16, 1 ಉಳಿತು. 2 8 16 ಮತ್ತೆ 2 2 4. ಒಂದ್ಸಲ 2 ಇಂದ ತಗೋದ್ರೆ ಇನ್ನೊಂದ್ಸಲ 2 ಕಂಪಲ್ಸರಿ ತಗೊಳ್ಳಿ. 2 4 8. ಎಸ್, 2 4 8, 2 1 ನೆಕ್ಸ್ಟ್ 441 ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್ ಆಯ್ತು ನೋಡಿ. ಓಕೆ, ಯಾವ್ದ್ರ ಸ್ಕ್ವೇರ್ ಅದು ಹೇಳಿ? 20 1ದು. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಟೋಟಲ್ ಮಾಡಿ 4 4 1 ಕೂಡಿದ್ರೆ ಎಷ್ಟಾಗುತ್ತೆ? 9 ಆಗುತ್ತೆ. 4 + 4 + 1 = 9 ಆಗುತ್ತೆ. ಸೊ 9 ಏನ 3 ಇಂದ ಡಿವೈಡ್ ಆಗುತ್ತೆ, ಅದಕ್ಕೆ 3 ತಗೊಳ್ಳಿ. ಸೊ 3 1 3, 14 ಆಯ್ತು. 3 4 12, ನೆಕ್ಸ್ಟ್ 2 ಉಳಿತು, 21 ಆಯ್ತು. 3 7 21, ಮತ್ತೆ 1 4 7 ಕೂಡಿದ್ರೆ 12 ಆಗುತ್ತೆ. ಸೊ ಇನ್ನೊಂದ್ಸಲ 3 ಇಂದ ಟ್ರೈ ಮಾಡಿ. ಓಕೆ, ಸೊ 3 4 12, 2 ಉಳಿತು, 3 9 27. ಈಗ ನೋಡಿ 49 ಅನ್ನೋದು ಯಾವ್ದ್ರ ಸ್ಕ್ವೇರ್? 7 7. ಓಕೆ, ಸೊ 7 7 49. ಎಸ್, 7 7 49, 7 7 7 1 7. ಅದಕ್ಕೆ ವಿದ್ಯಾರ್ಥಿಗಳೇ ಗ್ರೂಪ್ ಮಾಡೋದಾದ್ರೆ ನೋಡಿ, ಇವಾಗ ಎರಡೆರಡು ನಂಬರ್ ಗ್ರೂಪ್ ಮಾಡಿ. ಇದೊಂದು ಇದೊಂದು ಇದೊಂದು. ಹಾಗಾದ್ರೆ ಸ್ಕ್ವೇರ್ ರೂಟ್ ಬರೀತೀರಾ? therefore square root of 1764 equals to 2 into 3 into 7. ಒಂದೊಂದು ಗ್ರೂಪ್ ಇಂದ ಒಂದು ತಗೊಳ್ಳಿ. ಸೊ 2 3 6, 6 7 42. ಎಸ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 4096 ಬೈ ಫ್ಯಾಕ್ಟರೈಸೇಷನ್. ಎಸ್, 4096 ಅನ್ನ ತಗೊಳ್ಳಿ. 4096 4096 ಅಂಡ್ ಫ್ಯಾಕ್ಟರೈಸೇಷನ್ ಮಾಡೋಣ. ಸೊ ಕೊನೆಗೆ ಏನಿದೆ 6 ಇದೆ. ಸೊ ಫಸ್ಟ್ ಪ್ರೈಮ್ ನಂಬರ್ 2 ಇಂದ ಟ್ರೈ ಮಾಡಿ.
ಇವನ್ ನಂಬರ್ ಇರೋದ್ರಿಂದ ಕೊನೆಗೆ 2 2s are 4, 0 0 ಹಾಗೆ ಇಡಿ. 2 4s are 8, 1 ಉಳಿತು 16 ಆಯಿತು, 2 8s are 16. ಸೊ ಇನ್ನೊಂದ್ಸಲ 2 ಇಂದ ಟ್ರೈ ಮಾಡಿ. 2 1s are 2, 0 0 ಹಾಗೆ ಇಡಿ, 2 2s are 4, ನೆಕ್ಸ್ಟ್ 2 4s are 8, ನೆಕ್ಸ್ಟ್ 2 5s are 10, ನೆಕ್ಸ್ಟ್ 2 1s are 2, 2 2s are, ನೆಕ್ಸ್ಟ್ 2 ಇಂದ ಹಾಕಿ 2 2s are 4, 10 11 ಆಯಿತು, 2 5s are 10, 2 6s are 12, ನೆಕ್ಸ್ಟ್ ಮತ್ತೆ 2 ಇಂದ 2 1s are 2 2s are 2 8s are 16, ನೆಕ್ಸ್ಟ್ 2 ಇಂದ 2 6s are 2 4s are, ಪುನಃ 2 ಇಂದ 2 3s are 2 2s are 4, 2 8s are 32, 2 1s are 2, 2 16s are 32. Yes. Next 2 8s are 16, 2 4s are 8, 2 2s are 4, next 2 1s are. ವಿದ್ಯಾರ್ಥಿಗಳೇ ಗುಂಪು ಮಾಡಿ ಎಷ್ಟು 2s ಬರುತ್ತೆ ನೋಡಿ. ಇಲ್ಲಿ 1 2 3 4 5 6. ಸೊ 2 to 6 ಗ್ರೂಪ್ ಬಂತು. ಅದಕ್ಕೆ therefore square root of 4096 equals to 2 into 2 into 2 into 2 into 2 into ಎಷ್ಟು ಬರುತ್ತೆ ನೋಡಿ ಮಕ್ಕಳೇ. ಇಟ್ ಈಸ್ 2 2s are 4, 4 2s are 8, 8 2s are 16, 16 2s are 32, 32 2s are 64. So square root of 4096 is 64. Yes. ನೋಡಿ ಮಕ್ಕಳೇ, ನೆಕ್ಸ್ಟ್ 7744. ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 7744 ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. ಓಕೆ, ಸೊ 7744, ಎಸ್ ಮಾಡಿ 7744. ಓಕೆ, ಕೊನೆಗೆ ಏನಿದೆ 4 ಇದೆ. ಸೊ ಟ್ರೈ ವಿತ್ 2. 2 3s are 6, 1 ಉಳಿತು 17 ಐತೆ, 2 8s are 16, 1 ಉಳಿತು 2 7s are 14, 2 2s are, ಪುನಃ ಇನ್ನೊಂದ್ಸಲ 2 2 1s are 2, 18 ಆಯಿತು, 2 9s are 18, ನೆಕ್ಸ್ಟ್ 2 3s are 6, 1 ಉಳಿತು 12 ಆಯಿತು, 2 6s are 12, 2 ಎಷ್ಟು 2 9s are 18, 1 ಉಳಿತು 2 6s are 12, 1 ಉಳಿತು 2 8s are 16. ಪುನಃ ಇನ್ನೊಂದ್ಸಲ 2 ಇಂದ ಟ್ರೈ ಮಾಡಿ, ಕೊನೆಗೆ ಇವನ್ ನಂಬರ್ ಬರ್ತಾ ಇದೆ. ಎಸ್, 2 4s are 8, 1 ಉಳಿತು 2 8s are 16, ಮತ್ತೆ 2 4s are, ಎಸ್ 2 2s are 4, 2 4s are 8, 2 2s are, ನೆಕ್ಸ್ಟ್ ಮತ್ತೆ 2 ಇಂದ ಟ್ರೈ ಮಾಡಿ, 2 1s are 2 2s are 2 1s are. ಈಗ ನಮಗೆ 121 ಯಾವುದು ಸ್ಕ್ವೇರ್? ಅದು 11 11s. ಇದು 3 ಇಂದ ಡಿವೈಡ್ ಆಗಲ್ಲ, ಯಾಕೆಂದ್ರೆ ಟೋಟಲ್ 4 ಆಗುತ್ತೆ. 7 ಇಂದನೂ ಆಗಲ್ಲ, 5 ಇಂದಂತೂ ಹಾಗೆ ಆಗಲ್ಲ. ಸೊ 11 9 ಇಂತೂ ಆಗಲ್ಲ, ಯಾಕಂದ್ರೆ ಟೋಟಲ್ ಅನ್ನೋದು 9 ಇಂದ ಡಿವೈಡ್ ಆಗಲ್ಲ. ಸೊ 11 11s. ನೆಕ್ಸ್ಟ್ 11 1s are 11. ಎಸ್, ಇವಾಗ ಎಷ್ಟೊಂದು 2s ಬರುತ್ತೆ ನೋಡಿ. 1 ಗ್ರೂಪ್
2 3 ಎರಡೆರಡು 3 ಆಯಿತು 11 1 ಗ್ರೂಪ್. ಸೊ square root is therefore square root of 7744 is equals to 2 into 2 into 2 into 111. Yes. ಎಷ್ಟಾಗಿತ್ತು ನೋಡಿ ಮಕ್ಕಳೇ, 2 2s are 4, 4 2s are 8, 8 into 11 88. Yes. So square root of 7744 is 88. Next ನೋಡಿ ವಿದ್ಯಾರ್ಥಿಗಳೇ, 6th one, find the square root of 9604 by prime factorization. 9604. Yes. ಕೊನೆಗೆ ಈವನ್ ನಂಬರ್ ಇದೆ, 2 ಇಂದ ಮೊದಲು ಟ್ರೈ ಮಾಡಿ. 2 4s are 8, 1 ಉಳಿತು, 2 8s are 16. ನೆಕ್ಸ್ಟ್ 0 0 ಹಾಗೆಡಿ, 2 2s are 4. ಮತ್ತೆ 2 ಬಂದಿದೆ, 2 ಇಂದ ಡಿವೈಡ್ ಮಾಡಿ, 2 2s are 4, 2 4s are 8, 0 0 ಹಾಗೆ, 2 1s are 2. ಎಸ್. ಈಗ ನೋಡಿ ಮಕ್ಕಳೇ, ಇದು ಕೊನೆಗೆ 1 ಇದೆ. ಸೊ ಇದು 2 ಇಂದನೂ ಡಿವೈಡ್ ಆಗಲ್ಲ, 5 ಇಂದನೂ ಡಿವೈಡ್ ಆಗಲ್ಲ. 9 ಇಂದ ಚೆಕ್ ಮಾಡಬೇಕು ಮತ್ತು 3 ಇಂದ ಚೆಕ್ ಮಾಡಬೇಕು. ಸೊ ಇವುಗಳ ಅಡಿಷನ್ ಮಾಡಿದ್ರೆ 2 ಪ್ಲಸ್ 4 ಪ್ಲಸ್ 0 ಪ್ಲಸ್ 1 ಎಷ್ಟಾಯಿತು? 6 7 ಆಗುತ್ತೆ. ಓಕೆ. ಸೊ ಹಾಗಾದರೆ ಇದು ಡಿವೈಡ್ ಬೈ 3 ಆಗಲ್ಲ, 3 ಇಂದ ಡಿವಿಷನ್ ಆಗಲ್ಲ, ಯಾಕಂದರೆ 7 ಅನ್ನೋದು 3 ಟೇಬಲಲ್ಲಿ ಇಲ್ಲ. ಸೊ ಈಗ 5 ಇಂದನೂ ಆಗಲ್ಲ, ಯಾಕಂದರೆ ಕೊನೆಗೆ 0 ಇಲ್ಲ. ಓಕೆ. ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವುದು? 7 ಇಂದ ಟ್ರೈ ಮಾಡಬೇಕು. 7 ಇಂದ ಆಗಲಿಲ್ಲ ಅಂದರೆ 11ಗೆ ಹೋಗಬೇಕು. ಎಸ್ ಮಕ್ಕಳು, 7 ಇಂದ ಟ್ರೈ ಮಾಡಿದೆ ಏನಾಗುತ್ತೆ ನೋಡಿ. 7 3s are 21, 1 ಉಳಿತು, 1 ಹೋದರೆ 3 ಉಳಿತಿಲ್ಲಿ, 30 ಆಯಿತು. 7 4 28 ಕರೆಕ್ಟ್, 2 ಉಳಿತು, 7 3 21, 343. ಒಂದ್ಸಲ 7 ಇಂದ ಹೋದರೆ ಇನ್ನೊಂದ್ಸಲ 7 ಇಂದ ಮಾಡಿ. ಓಕೆ. 7 4s are 28, ಎಷ್ಟು ಉಳಿತಿಲ್ಲಿ? 6 ಉಳಿತು, 63 ಆಯಿತು. 7 9s are 63. ಓಕೆ. ಈಗ ನೋಡಿ 49 ಬಂತು. ಸೊ ಇವಾಗ 7 7s are 49, ಮತ್ತೆ 7 1s are 7. 7 ಎಷ್ಟು ಗ್ರೂಪು? 2 ಗ್ರೂಪ್ ಆಯ್ತು. ಗುಂಪು ಮಾಡಿ ಈಗ 2 1 ಗ್ರೂಪು 7 7. ಎಸ್. therefore ಏನು ಬರೀಬೇಕು? therefore square root of 9604 is equals to 2 into 7 into 7. Yes. 7 7s are 49, 49 2s are 98. Yes. So square root of 9604 is 98. Next ನೋಡಿ ಮಕ್ಕಳೇ, find the square root of 5929. ಮಾಡ್ತೀರಾ? 7th one, 5929. ಎಸ್. ಗಮನಿಸಿ, ಇಲ್ಲಿ ಕೊನೆಗೆ 9 ಇದೆ. 3 ಇಂದ ಆಗಬೇಕಾದ್ರೆ ಏನು ಮಾಡಬೇಕು? ಟೋಟಲ್ ಎಡಿಷನ್ ಮಾಡಿ. 5 ಪ್ಲಸ್ 9 ಪ್ಲಸ್ 5 ಪ್ಲಸ್ 9 ಪ್ಲಸ್ 2 ಪ್ಲಸ್ 9. ಓಕೆ. ಸೊ 5 ಪ್ಲಸ್ 9 14, 14 to 16, 16 ಪ್ಲಸ್ 9, 16 ಪ್ಲಸ್ 9 ಅಂದರೆ 25 ಆಗುತ್ತೆ. ಸೊ ಇದು 3 ಇಂದ ಡಿವೈಡ್ ಆಗಲ್ಲ. ಓಕೆ. ಅದಕ್ಕೆ ಈ ನಂಬರ್ 3 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟು 7 ಇಂದ ಟ್ರೈ ಮಾಡಬೇಕು. 5 ಇಂದ ಆಗಲ್ಲ, ಅದಕ್ಕೆ 7 ಇಂದ ನೋಡೋಣ. ಸೊ 7 ಎಷ್ಟು? 7 7s are 49, 7 8s are 56. ಎಷ್ಟು ಉಳಿತು? 3 ಉಳಿತು, 32 ಆಯಿತು. 7 4s are 28, 4 ಉಳಿತು, 49 ಆಯಿತು. 7 7s are 49. ಎಸ್.
ಇನ್ನೊಂದ್ಸಲ ಮತ್ತೆ 7 ಇಂದ 7 1 ಜ 7 1 ಉಳಿತು 14 ಆಯಿತು 7 2 ಜ 14 7 1 ಜ 7 121 ಯಾವುದ್ರ ಸ್ಕ್ವೇರ್ 11 ಸೊ 11 11 ಜ 121 ಸೊ 11 ಇಸ್ ಅ ಪ್ರೈಮ್ ನಂಬರ್ ಮತ್ತೆ 11 1 ಜ ಸೊ ವಿದ್ಯಾರ್ಥಿಗಳೇ ಸ್ಕ್ವೇರ್ ರೂಟ್ ಆಫ್ 5929 is equals to ನೋಡಿ ಇದೊಂದು ಗ್ರೂಪ್ ಎರಡರಿಂದ ಒಂದೊಂದು ತಗೊಳ್ಳಿ 7 into 11 so you will get 77 ಆಯ್ತಲ್ಲ ಎಸ್ ನೆಕ್ಸ್ಟ್ ನೋಡಿ ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 9216 by prime factorization same 9216 yes ಕೊನೆ ನಂಬರ್ 16 ಇದೆ ಅಂದ್ರೆ 1 is 6 ಇದೆ ಇವನ್ ಇದೆ ಸೊ 2 ಇಂದ ಟ್ರೈ ಮಾಡಿ 2 4 8 1 ಉಳಿತು 2 6 12 ಇಲ್ಲಿ ಇಂಪಾರ್ಟೆಂಟ್ ಈಗ 2 6 12 ಇಲ್ಲಿ ಎಂಡ್ ಆಯಿತು ನೆಕ್ಸ್ಟ್ ನಂಬರ್ ಏನಿದೆ 1 ಇದೆ 1 2 ಟೇಬಲ್ ಅಲ್ಲಿ ಇಲ್ಲ ಅಂದ್ರೆ 2 ಇಂದ ಡಿವೈಡ್ ಆಗಲ್ಲ ಸೊ 0 ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಎಷ್ಟಾಯ್ತು 16 ಅಂತ ಗಮನಿಸಿ ಇದನ್ನ ಅವಾಗ ಇದು ಡಿವಿಷನ್ ಆಗಲು 0 ತಗೊಳ್ಬೇಕು ಎಸ್ 2 8 16 ಮತ್ತೆ 2 ತಗೊಳ್ಳಿ 2 2s are 4 2 3s are 6 0 0 ಹಾಗೆ ಇಡಿ 2 4s are 8 ಎಸ್ ಈ ತರ ಮಾಡ್ತಾ ಹೋಗಿ 2 1s are 2 1 ಉಳಿತು 2 5s are 10 2 2s are 4 ಎಸ್ ನೆಕ್ಸ್ಟ್ ಮತ್ತೆ 2 ತಗೊಳ್ಳೋಣ 2 5s are 10 1 ಉಳಿತು 15 ಆಯಿತು 2 7s are 14 1 ಉಳಿತು 12 ಉಳಿತು 2 6s are 12 ಎಸ್ 2 ಇಂದ 2 2s are 4 1 ಅಂತ 17 ಆಯಿತು 2 8s are 16 1 ಉಳಿತು 2 8s are 16 ಎಸ್ 2 1s are 2 2 4s are 2 4s are ನೆಕ್ಸ್ಟ್ 2 6s are 12 2 ಉಳಿತು 24 24 ಅಂದರೆ ಎಷ್ಟು ಸರಿ 2 7s are 14 ಕರೆಕ್ಟ್ ನೇರವಾಗಿ ಹೋಗುತ್ತೆ 2 7s are 14 2 2s are 4 ನೆಕ್ಸ್ಟ್ 2 3s are 6 1 ಉಳಿತು 12 ಆಯಿತು 2 6s are 12 ನೆಕ್ಸ್ಟ್ 2 16s are sorry 2 6s are 12 2 8g 18s are 36 next 2 9s are yes 9 ಅಂದ್ರೆ ಏನು 3 3s are yes ಕೊನೆಗೆ ಲಾಸ್ಟ್ ಒನ್ 3 1s are ಸೊ ಗುಂಪು ಮಾಡಿ ಈಗ 2 ಎಷ್ಟು ಗುಂಪಾಗುತ್ತೆ 3 ಎಷ್ಟಾಗುತ್ತೆ 3 1 ಆಗಿದೆ 2 ನಾವು ಎಷ್ಟಾಗುತ್ತೆ 1 2 3 4 5 3 okay so therefore square root of therefore square root of is to 9216 is equals to 2 into 2 into 2 into 2 into 2 into 3 yes so ಎಷ್ಟು ಬಂತಿದು 2 into 2 into 2 into 5 times ಅಂದ್ರೆ 32 ಆಗುತ್ತೆ 32 into 3 32 into 3 32 into 3 3 2s are 6 3 3s are 96 ಮಕ್ಕಳೇ square root of 9216 is 96 next ನೋಡಿ find the square root of 529 okay so 529 ನಮಗೆ ಗೊತ್ತಿದೆ ಇದು 529 ಯಾವುದ್ರದ್ದು ಸ್ಕ್ವೇರ್ ರೂಟ್ ಇದು ಹೇಳ್ತೀರಾ 23 ಓಕೆ ಸೊ ಇದು ಡೈರೆಕ್ಟ್ 23 ಇಂದ ಡಿವಿಜಿಬಲ್ ಆಗುತ್ತೆ ಮಕ್ಕಳೇ
3 ಇಂದ ಆಗಲ್ಲ, 7 ಇಂದ ಆಗಲ್ಲ. ಓಕೆ, ಸೊ 11 ಇಂದ ಆಗಲ್ಲ. ಸೊ 23 is 529. So 23 ones are 23. Therefore, square root of 529 is 23. 23. Yes. Next ನೋಡಿ, last one. 8100 by prime factorization. ಮಾಡ್ತೀರಾ? ಇಲ್ಲೇ ಗೊತ್ತಾಗುತ್ತೆ. 81 ಯಾವ್ದ್ರದ್ದು? 9ದು. ಆನ್ಸರ್ 90 ಬರುತ್ತೆ. ಅದನ್ನ ನೀವು ಮಾಡಿ. 8100 by prime factorization. ಎಸ್, 1x 0 ಇರೋದ್ರಿಂದ 5 ತಗೊಳ್ಳಿ. 5 1s 5 ಕರೆಕ್ಟ್ ಆಗಿ ಮಾಡಿ. 3 ಉಳಿತು, 31 ಆಯ್ತು. 5 6 30, 1 ಉಳಿತು, 10 ಆಯ್ತು. 5 2s 10. ನೆಕ್ಸ್ಟ್ 0 0 ಆಗಿಡಿ. ಮತ್ತೆ 0 ಬಂತು, ಇನ್ನೊಂದ್ಸಲ 5 ಇಂದ ಮಾಡಿ. 5 3s 15, 1 ಉಳಿತು, 12 ಆಯ್ತು. 5 2s 10, 2 ಉಳಿತು. 5 4s 20. ಎಸ್, ಇವಾಗ 2 ಇಂದ ಟ್ರೈ ಮಾಡಿ. 2 1s 2, 2 6 12, 2 2s 4. ನೆಕ್ಸ್ಟ್ 2 ಇಂದ 2 8s 16, 1s. ನೆಕ್ಸ್ಟ್ 9 9 ಬರಿಬಹುದು, ಬಟ್ ಪ್ರೈಮ್ ಫ್ಯಾಕ್ಟರ್ ಅಂತ ಕೇಳಿರೋದ್ರಿಂದ 3 ಇಂದ ಮಾಡಿ. ಓಕೆ, ಸೊ 3 2s 6, 3 7s 27. 3 9s 3 7s 21. Next 3 9s 27. Yes. 3 3s 9. Next is 3 1s. ವಿದ್ಯಾರ್ಥಿಗಳಿಗೆ ಗುಂಪು ಮಾಡಿ. 5 ಒಂದು ಗ್ರೂಪು, 2 ಒಂದು, 3 ನಾವು 2 ಆಗುತ್ತೆ. ಅದಕ್ಕೆ therefore square root of 8100 is equals to 5 into 2 into 3 into 3. Yes, ಮಾಡಿ. 5 2s 10, 3 3s 9 ಆಗುತ್ತೆ. It is 90. ಎಸ್ ವಿದ್ಯಾರ್ಥಿಗಳೇ, 8100 is 90. ಸೊ ಈ ರೀತಿ ಸ್ಕ್ವೇರ್ ರೂಟ್ಸ್ ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಇಂದ ಮಾಡೋದು ಹೇಗೆ ಅಂತ ಈ ಸೆಷನ್ ಅಲ್ಲಿ ಕಲ್ತ್ರಿ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್ ಅಂಡ್ ಬಾಯ್.